ನಾಳೆ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ. ಸೊ ಅದಕ್ಕೆ 22ನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ. ಈ ವರ್ಷ ನೀರನ್ನು ಈಗಾಗಲೇ 5ನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನು ಒದಗಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. 6ನೇ ಸ್ಟೇಜ್ಗೂ ಈಗಾಗಲೇ DPR ರೆಡಿಯಾಗಿದೆ. ಹೆಂಗೆ ತಗೊಳ್ಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಬೇಕಷ್ಟೇ. ಈ ನೀರನ್ನು ಉಳಿಕೆ ಮಾಡಲಿಕ್ಕೆ, ನೀರನ್ನು ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ 1 ತಿಂಗಳ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ, ಅಂದರೆ ಸಾರ್ವಜನಿಕರ ಅಭಿಯಾನ. ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನು ನಾಳೆ ಇದನ್ನೇ ಘೋಷಣೆ ಮಾಡಿದ್ದೇನೆ. ಇಲ್ಲಿ KRS ಅಲ್ಲಿ ಅದರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ ನಾಳಿದ್ದು ಒಂದು ತಿಂಗಳು ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಲಿಕ್ಕೆ, ನಿಮಗೆಲ್ಲ ರಿಕ್ವೆಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞೆ. ಯಾಕೆಂದರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ BWSP ನೀರೇ ಉಪಯೋಗಿಸ್ತಾ ಇದ್ದಾರೆ, ಕೆಲವರು ದನ ತೊಳೆಯೋಕ್ಕೆ ಹಸುಗಳು ತೊಳೆಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ BWC ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು 20% ಆ ರೀತಿ ನಮಗೆ ದಾಖಲೆ ಇದೆ. ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ್ಲಿಕ್ಕೆ, ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. 1 ತಿಂಗಳುಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳಿದ್ದೇವೆ. ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂಥ ಜಾಗ ಇದೆ. ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ, ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಬರ್ತಡೇ, MLA ಬರ್ತಡೇ ಎಲ್ಲ ನಡೆದಿದೆ. ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತೇಳಿ ನಾನು 5-6 ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ದೆ. ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇಯಿಂದ ಆರತಿ ಮಾಡೋದು. ಇದು ಓನ್ಲಿ 1 ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ BJP ನಾಯಕರುಗಳು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರಂತೆ. ಕಾರ್ಯಕ್ರಮ ಮಾಡಬಾರ್ದು. ಕಾರ್ಯಕ್ರಮ ನಾವು ಮಾಡ್ತೀವಿ, ಯಾರಿಗೂ ಹಾನಿ ಆಗೋದಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ. ದಿಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ. ಕೆಲವರು ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಹೆದರ್ಕೊಂಡಿರ್ಬೋದಷ್ಟೇ. ನಾವು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ನಾಳೆ ಸಾಯಂಕಾಲ 6 ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು, ತಾವೆಲ್ಲ ಆಶೀರ್ವಾದ ಮಾಡಬೇಕು, ನೀರನ್ನು ಉಳಿತಾಯ ಮಾಡಬೇಕು, ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. ಆಮೇಲೆ ಕೋರ್ಟ್ಗೆ ಹೋಗಿದ್ದಾರಂತೆ, ಕೋರ್ಟ್ಗೂ ನಮ್ದು ಏನಿದೆ ವಿಚಾರ ನಾವು ತಿಳಿಸ್ತೇವೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ. ಯಾರು ಇದ್ರೆ ತನಿಖೆ ಮಾಡಿಸೋಣ. ನನಗೆ ಗೊತ್ತಿಲ್ಲಪ್ಪ, ನಾನು ಇರಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ, ಅವ್ರು ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.